3,500 ಅಷ್ಟೇ. ಹೌದಾ? ಸೈಕಲ್ ಹಾಂ 5,000ದಿಂದ ಸ್ಟಾರ್ಟ್ ಆಗ್ತದೆ. ಇದು ಬರೀ 5,000? ಬರೇ 5,000. ಇಲ್ಲಿ ನೋಡ್ರಿ, ನಾವು ಬರೀ ಎಲೆಕ್ಟ್ರಿಕ್ ಸೈಕಲ್ ಅಷ್ಟೇ ಮಾರೋದಿಲ್ಲ, ರೇಸ್ ಮಷೀನ್ಸ್ ಮಾಡ್ತೀವಿ. ಇಲ್ಲಿ ನೋಡಿ, ರೇಸಿಂಗ್ ಸೈಕಲ್ಸ್ ಎಲ್ಲ ಇಲ್ಲಿದಾವು. ಟಿವಿಸ್, ಹಾ, ಇವೆಲ್ಲ ರೇಸಿಂಗಿಗೆ ಅಂತಾನೆ ಇರೋದು. ಎತ್ ನೋಡ್ರಿ, ಇದನ್ನ ದೊಡ್ಡ ಸೈಕಲ್ ಅದ, ಇದು ಎಕ್ಸೆಲ್ ಸೈಜ್. ಎತ್ ನೋಡ್ರಿ. ಅಯ್ಯೋ ಅಯ್ಯೋ, ಒಂದು 5 ಕಿಲೋ ಆಯ್ತಿದೆ ಅಷ್ಟೇ ಅಷ್ಟೇ ಅಷ್ಟೇ. ಎಷ್ಟರಿಂದ ಶುರುವಾಗಿ ಎಷ್ಟಕ್ಕೆ ಮುಗಿತೈತೆ ಅದನ್ನ ಹೇಳ್ಬಿಡ್ರಿ, ಗೊತ್ತಾಗುತ್ತೆ ಸರ್. ದೊಡ್ಡವರಿಗೆ 5,000ದಿಂದ ಸ್ಟಾರ್ಟ್ ಆಗ್ತದೆ. 5,000ದಿಂದ ಎಲ್ಲಿವರೆಗೆ ಐತಿ ಸದ್ಯಕ್ಕಿರೋ ನಮ್ಮ ಹತ್ರ? ನಾನಂತೂ ಇಷ್ಟು ದೊಡ್ಡ ಸೈಕಲ್ ಇದು ನೋಡಿಲ್ಲಪ್ಪ. ಅವಾಗ ನಾವು ಸಣ್ಣರಿದ್ದಾಗ ನಾನು VDSTC ಓದಿದ್ ಗದಿನಾಗ 50 ಪೈಸಕ್ಕೆ ಒಂದು ತಾಸು ಕೊಡವ. ಸೈಕಲ್ ಒಂದ್ 4-5 ಸೈಕಲ್ ಇಟ್ಕೊಂಡಿರ್ತಿದ್ದ ಪಾಪ, ಬಾಡಿಗೆ ಕೊಡವ. ಹೌದು. ನಿಮ್ಮನ್ನ ನೋಡಿದ್ರಿ, ನೋಡಿದೆ ದಂಗ ಆಗ್ಬಿಟ್ಟು ನಾನು. ಎಷ್ಟು ಸೈಕಲ್ ಅದಾವ್ರಿ ಇಲ್ಲಿ? ಸರ್, ನಮ್ದು ಇನ್ವೆಂಟ್ರಿ ಬಂದು ಏನಿಲ್ಲ ಅಂದ್ರೂ ಗೋಡೌನು, ಇನ್ನೊಂದು ಸ್ಟೋರ್ ಅದ, ಅದು ಮತ್ತೆ ಈ ಸ್ಟೋರ್ ಎಲ್ಲ ಸೇರಿ ಅಟ್ಲೀಸ್ಟ್ 3,000ರಿಂದ 4,000 ತನಕ ಬರೀ ಸೈಕಲ್ಸ್ ಇದಾವೆ. ಮಾಡೆಲ್ಗಳು ಬೇರೆ ಬೇರೆ, ಎಲ್ಲ ಬೇರೆ ಬೇರೆ. ಮ್ಯಾಲ್ ನೋಡಿದೆ ನಾನು, ಅಲ್ಲಿ ಒಂದು ರಾಶಿ ಅದಾವ. ಇದಾವ್ರಿ. ಇಲ್ಲಿ ನೋಡ್ರಿ, ನಾವು ಬರೀ ಎಲೆಕ್ಟ್ರಿಕ್ ಸೈಕಲ್ ಅಷ್ಟೇ ಮಾರೋದಿಲ್ಲ, ರೇಸ್ ಮಷೀನ್ಸ್ ಮಾಡ್ತೀವಿ. ಇಲ್ಲಿ ನೋಡಿ, ರೇಸಿಂಗ್ ಸೈಕಲ್ಸ್ ಎಲ್ಲ ಇಲ್ಲಿದಾವು. ಟಿವಿಸ್, ಹಾ, ಇವೆಲ್ಲ ರೇಸಿಂಗ್ ಅಂತಾನೆ ಇರೋದು. ಅಲ್ಲಿ ಇವೆಲ್ಲ ಹೈಬ್ರಿಡ್ ಸೈಕಲ್ಸ್ ಅಂತ ಕರಿತೇವೆ. ಹೈಬ್ರಿಡ್ ಸೈಕಲ್? ಹಾ. ಇದೇನ್ರಿ ಫಾರ್ಮೋ ಹೈಬ್ರಿಡ್? ನಾವು ತೋಟದಾಗ ಹೊಲ್ದಾಗ ಕೇಳಿವಪ್ಪ, ಇಲ್ಲಿ ಹೇಳಕತ್ತೀರಿ ಸೈಕಲ್ ಹೈಬ್ರಿಡ್ ಅಂತಂದ್ರೆ ಬೇಸಿಕಲಿ MTB ಅಂತಂದ್ರೆ ದಪ್ಪ ಟೈರ್ ಇರ್ತಾವು. ರೋಡ್ ಬೈಕ್ ಅಂದ್ರೆ ಭಾರಿ ಸಣ್ಣ ಟೈರ್ ಇರ್ತಾವು. ಅದೆರಡರ ಮಧ್ಯದಲ್ಲಿರೋ ಹೈಬ್ರಿಡ್ ಇದು. ಈ ದಪ್ಪನ್ ಟೈರ್ಗೆ ಸಣ್ಣ ಟೈರ್ಗೆ ವ್ಯತ್ಯಾಸ ಏನ್ರಿ? ದಪ್ಪನ್ ಟೈರ್ ನಿಮ್ಗೆ ರಗಡ್ ಆಗಿ ಯೂಸ್ ಮಾಡಬಹುದು. ನೀವು ಕಾಡಿಗೆ ಹೋಗ್ತೀರಿ, ಹೋಗ್ರಿ, ಮುಳ್ಳು ಕಲ್ಲು ಮಣ್ಣು ಏನಿದ್ರು ನಡೀತದೆ. ಕಚ್ಚಾ ರೋಡ್, ಪಕ್ಕಾ ರೋಡ್, ಎಲ್ಲಿ ಹೋದ್ರು ನಡೀತದೆ. ನೀವು ಮುಳ್ಳು ಕಲ್ಲನ್ನ ನೆನಪತ್ತು, ಇವು ಪಂಚರ್ ಆದ್ರೆ ಏನ್ ಮಾಡಕವನ್ನ? ಪಂಚರ್ ಹಾಕ್ಬೇಕಾಗ್ತದೆ. ಪಂಚರ್ ಆಗೇ ಆಗ್ತದೆ, ಟ್ಯೂಬ್ ಇರ್ತದೆ ಅದ್ರೊಳಗೆ. ಮತ್ತ ಅವ ಹೆಂಗ್ರಿ ಪಂಚರ್ ಹಾಕೋದು? ನಮ್ ವಿಡಿಯೋಸ್ ನೋಡ್ರಿ, ನಾವೇ ಹೇಳ್ಕೊಟ್ಟಿವಿ ಹೆಂಗ್ ಪಂಚರ್ ಹಾಕ್ಬೇಕಂತಂದು. ಹೌದಾ? ಪಂಚರ್ ಹಾಕೋದು ಕಲಿಬೇಕು ಅವ್ರು, ಸುಮ್ ಸೈಕಲ್ ತಗೊಂಡೋದ್ರಾಗಲ್ಲ. ಹಂಗೇನಿಲ್ಲ, ಯಾವ್ದೋ ಅಲ್ಲೇ ಹತ್ರ ಇರುವಂತ ಯಾವ್ದೋ ಒಂದ್ ಅಂಗಡಿಗೆ ಹೋದ್ರು ಆತ ಅವ್ರ ಹಾಕೊಡ್ತಾರೆ. ಎಲ್ಲ ಕಾಡಿಗೆ ಹೊಂಟನಪ್ಪ, ಪಂಚರ್ ಆದ್ರೆ ಏನ್ ಮಾಡೋದು? ಅವಾಗ ಕಲಿಲೇಬೇಕ್ರಿ. ನಾ ಕಲ್ತೀನಿ, ನೀವು ಕಲಿಬೇಕು. ಹೌದಾ? ಅವೆಲ್ಲ ಸಾಮಾನು ಇಟ್ಕೊಂಡೇ ಹೋಗ್ಬೇಕು. ಇಟ್ಕೊಂಡೇ ಹೋಗ್ಬೇಕು. ಹೌದು. ಹಾ, ಇಲ್ಲ ಒಂದ್ ಟೂಬ್ ಗುಬ್ ಜೊತೆಗಿದ್ರು ಇನ್ನೂ ಒಳ್ಳೇದು, ಇನ್ನೂ ಚಲೋ. ತಗದ ಅಯ್ಯ ಇನ್ನೊಂದ್ ಮಾಡ್ತೀನಿ, ನಿಮ್ ಮಾತು ಕೇಳಿ ನಾನು ಹಿಂಗ ಮಾಡದ್ರಿ. ಅದಕ್ಕೂ ಗಾಳಿ ಎಲ್ಲಿಂದ ತರದು? ಹವಾ ಪಂಪ್ ಫ್ರೀ ಕೊಡ್ತೀವ್ರಿ ನಾವು. ನಿಮ್ ವ್ಯೂವರ್ಸ್ ಬರ್ಲಿ, ಪಂಪ್ ಫ್ರೀ ಕೊಡ್ತೀವಿ. ಹೌದಾ? ಓ ಶಿವೇನಿ, ಭಾರಿ ಹುಷಾರಾಗಿರ್ಬೇಕು ತೊಳರಿಲ್ಲ. ಪಂಪ್ ಮಾರ್ತೋದ್ರಿ ಏನಾದಿತ್ತಪ್ಪ ಹಣೆ ಬರ. ನೀವ್ ಅದನ್ನ ಹೇಳ್ಬೇಕು ಮಂದಿಗೆ. ಪಂಪ್ ಫ್ರೀ ಕೊಂಡ್ತವ್ರಿ, ಟೆನ್ಷನ್ ಬೇಡ. ಹೌದಾ? ಓಕೆ ಅಪ್ಪ. ಹಾ, ಇವೆಲ್ಲ ಹೈಬ್ರಿಡ್ ಆತು. ಇಲ್ಲಿ ಬರ್ರಿ, ಇದು ಮೌಂಟೇನ್ ಬೈಕ್ ರೇಂಜಸ್. ಇವೆಲ್ಲ ಮೌಂಟೇನ್ ಬೈಕ್ ಅಂತಂದ್ರೆ ಅದು ಸ್ವಲ್ಪ ದಪ್ಪ ಟೈರ್ ಇದಾವಲ್ಲ. ಹೌದು. ಕಾಡು ಮಣ್ಣು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಜಂಪ್ಸ್ ಮಾಡ್ತೀರಿ ಮಾಡ್ರಿ, ಸ್ಟಂಟ್ಸ್ ಮಾಡ್ತೀರಿ ಮಾಡ್ರಿ, ಏನ್ ಬೇಕಾರ ಮಾಡ್ರಿ. ಅದಾತು. ಈ ಕಡೆ ಬರ್ತೀರಿ ಅಂತಂದ್ರೆ ಇಲ್ಲೆಲ್ಲ ರೋಡ್ ಬೈಕ್ ಇದಾವೆ. ಇವು ಬೆಂಡ್ ಅವ ನೋಡ್ರಿ, ಹ್ಯಾಂಡಲ್ ಬಾರ್ಸ್ ಎಲ್ಲ. ಹೌದು. ಡ್ರಾಪ್ ಬಾರ್ ಬಾಳ ಬಗ್ಗೆ ಹಿಂಗ್ ಹೋಗ್ತಾರಲ್ಲಪ್ಪ. ಹೌದೌದೌದು ಅಂತದ. ಒಂದ್ ನಿಮಿಷ ತೋರಿಸ್ತೀನಿ ನೋಡ್ರಿ. ಇದು ನನ್ನ ಪರ್ಸನಲ್ ಫೇವ್ರೇಟ್ ಸೈಕಲ್. ಹೌದಾ? ಇದಲ್ಲ ಇದು ಎಷ್ಟು ಲೈಟ್ ವೇಟ್ ಅದ ನೋಡ್ರಿ ಒಂಚೂರು. ಎತ್ರಿ. ಹೌದಾ? ಹಿಡೀರಿ ಸರ್. ಒಂದ್ ಕೈ ಆಗೈತ್ರಿ. ಹೌದಪ್ಪ. ಒಂದ್ ಬೆರಳಾಗೈತ್ರಿ. ತೋರಿಸ್ತೀನಿ ನೋಡ್ರಿ. ನೋಡಿ ಸರ್, ಒಂದ್ ಬೆರಳೊಳಗೆ ಎತ್ಬೋದು. ಭಾರಿ ಲೈಟ್ ವೇಟ್ ಇರ್ತದೆ ಇವೆಲ್ಲ. ಇವೆಲ್ಲ ಸ್ಪೀಡ್ ಮಷೀನ್ಸ್ ಇವೆಲ್ಲ. ಇನ್ನೊಂದ್ಸಲ ಎತ್ರಪ್ಪ. ಮದುವೆ ಆಗೈತೆ ನಿಮ್ಗೆ? ಇಲ್ಲ, ಇನ್ನೂ ಆಗಿಲ್ಲ. ಮತ್ತೆ ನೋಡೋಣ ಹಂಗಾರ. ನೋಡ್ರಿ, ಇದ್ರಿ ಹೇಳ್ಬಿಡ ನೋಡ್ರಿ. ನೋಡ್ರಿ. ಬಾರಿ ಇದು ಏನಿದೆ? ಇದು ಅದಕ್ಕೆ ರೋಡ್ ಬೈಕ್ ಅಂತ ಕರೀತಾರೆ. ಇದು ಬಂದು ಭಾರಿ ಅಗ್ರೆಸಿವ್ ಪೊಸಿಷನ್ ಬರ್ತದೆ ಇದ್ರೊಳಗೆ ಹೆಂಗಂದ್ರೆ ನೀವು ಬೆನ್ನೋ ಬರೋ ಚಾನ್ಸಸ್ ಇರ್ತದೆ. ಬಟ್ ಬಹಳ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ, ನಾ ಪ್ರಾಕ್ಟೀಸ್ ಮಾಡೀನಿ, ನನ್ಗೇನ್ ಬೆನ್ನೋ ಬಂದಿಲ್ಲ ಇದುವರೆಗೂ. ಸ್ಟಾರ್ಟಿಂಗ್ ಒಳಗೆ 1-2 ದಿನ ಬಂದಿತ್ತು ಅಷ್ಟೇ. ಬಟ್ ಪ್ರಾಕ್ಟೀಸ್ ಮಾಡ್ತೀರಿ, ನಿಮ್ಗೆ ಬಹಳ ಪ್ಯಾಷನೇಟ್ ಇದೀರಿ, ಸೈಕ್ಲಿಂಗ್ ಮಾಡ್ಲೇಬೇಕಂತಿದ್ದೀರಿ, ಬಹಳ ಫಾಸ್ಟ್ ಆಗಿ ಹೋಗ್ಬೇಕು, ಬಹಳ ದೂರ ಹೋಗ್ಬೇಕು ಅಂತಿದ್ರಂದ್ರ ಅಂತವ್ರಿಗೆ ಇದು ಬೆಸ್ಟ್ ಸೈಕಲ್. ಎಷ್ಟು? 90,000 ಇಟ್ಟು ಬಿಡ್ರಿ ಅಲ್ಲಿ ಇಡ್ರಿ, ಹೇಳ್ತೀನಿ. ನೀವು ಲಕ್ಷಕ್ಕೆ ತಂದ್ಬಿಟ್ರಪ್ಪ. ಇಲ್ಲ, ಮೇನ್ ಏನಂದ್ರೆ ಇದು 25,000ಕ್ಕೆ ಇಂಥದೇ ಸೈಕಲ್ ಬೇರೆ ನೋಡ್ರಿ ಅಲ್ಲೇ, ಅದನ್ನ 25,000ಕ್ಕೂ ಸಿಗ್ತಾವ್. ಮತ್ತ ಅದ್ರಾಗ ಏನ್ ಗ್ಯಾರಂಟಿ ಇಲ್ಲ? ಅದ್ರಾಗ ಮನುಷ್ಯನೇ ಗ್ಯಾರಂಟಿ ಇಲ್ಲ? ಇಲ್ಲ, ಇದ್ರೊಳಗೂ ಗ್ಯಾರಂಟಿ ಅದ ರೀ. ಇದ್ರೊಳಗೆಲ್ಲ ಗ್ಯಾರಂಟಿ ಇರ್ತಾವು. ಈ ಲಕ್ಷದ ಪಕ್ಷಿ ತೋರಿಸ್ಬಿಟ್ರಪ್ಪ, ಆಗಲ್ಲ ನಮ್ಗೆ. ಇನ್ನೊಂದದ ನೋಡ್ರಿ, ಅಲ್ಲಿ ಕೆಂಪದ ನೋಡ್ರಿ, ಅದು ತೋರಿಸ್ತಾರೆ. ಬರ್ರಿ. ಇಲ್ಲಿ ಅದಾವಲ್ಲ, ಇವೇನ್ರಿ? ಇವೆಲ್ಲ ಮೌಂಟೇನ್ ಬೈಕ್ಸ್. ಇವೆಲ್ಲ ಮೌಂಟೇನ್ ಬೈಕ್ ರೇಂಜಸ್. ಇದ್ರೊಳಗೆ ನೋಡ್ರಿ, ಇದು ಮೌಂಟೇನ್ ಬೈಕ್. ಸೈಡ್ಗೆ ನೋಡ್ರಿ, ಸೈಡ್ ಗಿಡ್ರಿ, ನಮ್ಗೆ ಸಪ್ರೇಟ್ ಗೊತ್ತಾಗಬೇಕು. ಇಲ್ಲದ ನೋಡ್ರಿ, ಇದು ನನ್ನ ಪರ್ಸನಲ್ ಫೇವ್ರೇಟ್. ಇನ್ನೊಂದು ಸೇಮ್ ಬ್ರ್ಯಾಂಡ್, 2.25 ಲಕ್ಷ. 2.25 ಲಕ್ಷನಾ?
ಇದು ಬ್ಯಾಟ್ರಿ ಇಲ್ಲ ಏನಿಲ್ಲ, ಏನಿಲ್ಲ. ನಾವ ತುಳಿದು ನಾವ ಇದನ್ನ ಮಾಡಿ 2.5 ಲಕ್ಷ ಕೊಡದ. ಹೌದು ಹೌದು ಹೌದು. ಎತ್ ನೋಡ್ರಿ ಇದನ್ನ, ದೊಡ್ಡ ಸೈಕಲ್ ಅದ ಇದು, ಎಕ್ಸೆಲ್ ಸೈಜ್. ಎತ್ ನೋಡ್ರಿ. ಅಯ್ಯೋ ಅಯ್ಯೋ, ಒಂದ್ 5 ಕಿಲೋ ಐತಿದೆ. ಅಷ್ಟೇ 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 ಅಷ್ಟೇ. 2.5 ಲಕ್ಷ. ಹೌದು ಹೌದು ಹೌದು. ರೊಕ್ಕನ ಜಾಸ್ತಿ ತೂಕ ಐತಿ ಇದಕ್ಕಿಂತ. ಹೇಳಿದ್ರಿ ನೋಡ್ರಿ. ಏ ಸ್ವಾಮಿ, ಇದಕ್ಕೆ ಯಾಕೆ 2.5 ಲಕ್ಷ ರೀ? ಸರ್ ನೋಡ್ರಿ, ಇಂಥ ಸೈಕಲ್ಸ್ ಎಲ್ಲ ಏನವ ಅಂದ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಭಾರಿ ಚಲೋ ಕೊಡ್ತದೆ. ಫಾರ್ ಎಕ್ಸಾಂಪಲ್ ಈಗ ಬ್ರೇಕ್ ನೋಡ್ರಿ, ಒಂದ್ ಬೆರಳೊಳಗೆ ಹಿಡಿದ್ರು ಬ್ರೇಕ್ ಹಿಡಿತದೆ. ತೋರಿಸಿ ನೋಡ್ರಿ. ನೋಡಿ ಸರ್, ಇಷ್ಟ ಒಂದೇ ಬೆರಳ ನೋಡ್ರಿ, ಒಂದೇ ಬೆರಳು. ಬಹಳ ಟೆನ್ಷನ್ ಬೇಡ. ಇಷ್ಟು ಲೈಟ್ ವೈಟ್ ಅದಲ್ಲ, ಇದ್ರೊಳಗೆ ಯೂಸ್ ಮಾಡಿರೋ ಹಬ್ಸ್ ಆಗಿರ್ಬೋದು, ಮಟೀರಿಯಲ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಅದ. ಕಾರ್ಬನ್ ಫೈಬರ್ ಫ್ರೇಮ್ ಇಂದ ಮಾಡಿರೋದು ಇದು. ಕಾರ್ಬನ್ ಫೈಬರ್, ಕಾರ್ಬನ್ ಫೈಬರ್, ಮೆಟಲ್ ಅಲ್ಲಿದು. ಒಂಥರ ಪ್ಲಾಸ್ಟಿಕ್ ಅನ್ರಿ, ಪ್ಲಾಸ್ಟಿಕ್ ಅನ್ಬಾರ್ದಕ್ಕ, ಕಾರ್ಬನ್ ಫೈಬರ್ ಅಂತಾನೆ ಅನ್ಬೇಕು. ಒಂಥರ ಫೈಬರ್ ಇದು. ಅಲ್ಲ, ಇದು ಇದ್ರೊಳಗೆ ಟ್ಯೂಬ್ ಐತಾ? ಟ್ಯೂಬ್ ಅದ, ಟ್ಯೂಬ್ ಅದ. ಇದು ಪಂಚರ್ ಆಗುತ್ತಾ? ಆಗ್ತದ. ಟ್ಯೂಬ್ಲೆಸ್ ಕನ್ವರ್ಟ್ ಕೂಡ ಮಾಡ್ಬೋದು ಇದ್ರೊಳಗೆ. ಹೌದಾ? ಶಿವನಿ, ಈ ಸೌಂಡ್ ಕೇಳಿಸ್ಕೊರಿ ಹೆಂಗದ ಅಂತಂದು ತೋರಿಸಿ ನೋಡಿ. ಸೌಂಡ್ ಹೆಂಗದ ನೋಡ್ರಿ, ಲಗೋನ್ ಇಲ್ಲದಲ್ಲ ಇದು. ಇದು ಬಂದ್ರ ಅವಾಗ ಬರ್ತಿತ್ರಿ, ಏನೋ ರಿಪೇರಿ ಐತಿ ಅಂತ ಅನ್ಕೊಂಡ್ಬಿಡ್ತಿದ್ವಿ ನಾವು. ಹಂಗಲ್ಲ, ಇಲ್ಲ ಇಲ್ಲ ಇಲ್ಲ, ಸೌಂಡ್ ಬರಬೇಕದು. ಸೌಂಡ್ ಬರಬೇಕು. ನಿಲ್ಲದಲ್ಲ ಅದು, ಎಷ್ಟೊತ್ತನ ತಿರುಗ್ತದೆ ನೋಡ್ರಿ. ಹೌದಾ? ಏನ್ ಎದ್ರದ್ದು ಸೌಂಡ್ ಅದ? ಹಬ್ಸ್ ಇಲ್ಲಿ ಹಿಂದೆ ನೋಡ್ರಿ, ಹಬ್ಸ್ ಅಂತ ಹೇಳಿದ್ನ, ಅದರದ್ದು ಸೌಂಡ್ ಅದು. ಓ ಹಂಗ? ಓ ಭಯಂಕರ ಐತಪ್ಪ. ಸರ್ ಅದೇ ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಅಷ್ಟೇ ಅಲ್ರಿ, ಬಹಳಷ್ಟು. ಈಗ ಒಂದ್ ಹೇಳ್ಬಿಡ್ರಿ ನಿಮ್ಗೆ, ಎಷ್ಟರಿಂದ ಶುರುವಾಗಿ ಎಷ್ಟಕ್ಕೆ ಮುಗಿತೈತೆ ಅದ್ನ ಹೇಳ್ಬಿಡ್ರಿ, ಗೊತ್ತಾಗುತ್ತೆ ಸರ್. ದೊಡ್ಡವರಿಗೆ 5,000ದಿಂದ ಸ್ಟಾರ್ಟ್ ಆಗ್ತದೆ. 5,000ದಿಂದ ಎಲ್ಲಿವರೆಗೆ ಐತಿ? ಸದ್ಯಕ್ಕೆ ಇರೋದು ನಮ್ಮ ಹತ್ರ 2.25 ಲಕ್ಷ. 5,000ದಿಂದ 2.25 ಲಕ್ಷದವರೆಗೆ ಇಲ್ಲಿ ಸೈಕಲ್ ಸಿಗ್ತಾವ ಸದ್ಯಕ್ಕೆ. ಇನ್ನು ಮುಂದೆ ಜಾಸ್ತಿ ಮಾಡೋರು ಇದೆ. ಹಂಗಾರೆ 5,000 ಒಂದು ತೋರಿಸ್ಬಿಡ್ರಿ ನಂಗೆ. ಬರ್ರಿ, ಮೇಲದ ಬರ್ರಿ, ಬೆಸ್ಟ್ ಅದು ಅಲ್ವಾ? ಈಗ ಕನ್ಫ್ಯೂಷನ್ ಬೇಡ. ಈಗ ಸೈಕಲ್ ಅಂತೇಳಿ ಬಹಳ ಕಡಿಮೆ ರೇಟ್ ಅಂತ ತಲೆಯಲ್ಲಿ ಇರ್ತದ ಅವಕ್ಕೆ. ಅದು ಖರೇನ. ಈಗ ಇದನ್ನ ಲಕ್ಷಾನ್ಗಟ್ಲೆ ಹೇಳ್ಬಿಟ್ರ ಮತ್ತೆ ಬೈಕ ತಗೊಳ್ಳೋದು ವಾಸಿ ಅಂತ ಅನ್ಕೊಂಡ್ಬಿಟ್ರೆ ಹೆಂಗಪ್ಪ ಅಂತ. ಅದು ಖರೇನ ಸರ್. ಬೈಕ್ ಮಜಾ ಕೊಡೋದು ಇದ್ರ ಮಜಾ ಕೊಡೋದು ಭಾರಿ ಡಿಫ್ರೆನ್ಸ್ ಅದ. ಬೈಕ್ ಒಳಗೆ ನೀವು ಬರೀ ಕೂಡ್ತೀರಿ, ಬರೋರ್ ಅಂತ ಹೋಗ್ತೀರಿ, ಇದ್ರೊಳಗೆ ಏನ್ ಮಜಾ ಇರ್ತದೆ ಗೊತ್ತನ? ಹೌದು ಸಾಹೇಬ್ರೆ, ನಿಮ್ದೇನೋ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರಿ, ಹೆಂಗೆ ನೀವು? ನಾನು ಸ್ಟೇಟ್ ಲೆವೆಲ್ ರೇಸರ್ ಸದ್ಯಕ್ಕೆ. ಅಲ್ಲಿಂದ ನ್ಯಾಷನಲ್ಸಿಗೆ ಹೋಗೋಣ ಅಂತ ಪ್ಲಾನ್ ಅದ. ಬರ್ರಿ. ಹೌದಾ? ನ್ಯಾಷನಲ್ಸಿಗೆ ಹೋಗೋಣ ಪ್ಲಾನ್ ಅದ. ಮುಂದೆ ಯಾವಾಗ್ಲಾದ್ರೂ ನಾವು ನಿಮ್ಮನ್ನ ಅಲ್ಲಿ ನೋಡ್ಬೋದಾ? ಆಟೋಗ್ರಾಫ್ ಕೊಡ್ತೀರಿ ಸರ್? ಅಷ್ಟೊಂದು ದೊಡ್ಡ ಮಾತಾತ, ದೊಡ್ಡ ಮಾತು. ನಮ್ ನ್ಯಾಷನಲ್ ಚಾಂಪಿಯನ್ ಆದ್ಮೇಲೆ ಮತ್ತೆ ದೊಡ್ಡವ್ರಿ. ನೋಡ್ರಿ, ಮಾಡೋಣ. MTB ನ್ಯಾಷನಲ್ಸ್ಗೆ ಹೋಗ್ಬೇಕಂತ ಪ್ಲಾನ್ ಅದ. ಓಕೆ, ಹೇಳ್ರಪ್ಪ. ಎಲ್ಲತ್ತದ ಸೈಕಲ್ ಹುಡುಕ್ಲಿಕ್ಕೆ ಇಲ್ಲದ ನೋಡ್ರಿ. ದೊಡ್ಡ ಸೈಕಲ್ 5,000ದಿಂದ ಸ್ಟಾರ್ಟ್ ಆಗ್ತದೆ. ಇದು ಬರೀ 5,000? ಬರೇ 5,000. ಓಕೆ. ಈ ಹುಡುಗರು ದೊಡ್ಡವರು ಯಾರು ಬೇಕಾದ್ರೂ ಓಡಿಸ್ಬೋದು. ಹೌದಾ ಸರ್? ನಿಮ್ ವ್ಯೂವರ್ಸ್ ಬಂದ್ರೆ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಬರ್ಲಿ ಅಷ್ಟೇ ಅಂಗಡಿಗೆ ಅವರು. ವಾ ಹೌದಾ? ಒಂದ್ 2,500ಕ್ಕೆ ಇಲ್ಲ, ಅಷ್ಟಾಗಲ್ಲ. ಇಲ್ಲ ಇಲ್ಲ, ನಮಗೆ ಕಾಸ್ಟಿಂಗ್ ಬೀಳೋದಿಲ್ಲ, ನಾವೇನ್ ಮಾಡೋದು. ಓಕೆ, ಒಟ್ಟು ಕಡಿಮೆ ಮಾಡ್ಕೊಡ್ತೀರಿ? ಮಾಡ್ಕೊಡ್ತೀವಿ. ಓಕೆ. ಇದು ಗ್ಯಾರಂಟಿ ಇದೆ, ವಾರಂಟಿ ಇದೆ, ಎಲ್ಲವೂ ಇದೆ. ಈಗ ಸರ್ ಇನ್ನೊಂದು ಪ್ರಶ್ನೆ. 1 ವರ್ಷ 2 ವರ್ಷ ಓಡಿಸಿದ್ನಪ್ಪ, ನಂಗೆ ನಿಮ್ಮಲ್ಲೇ ಬೇರೆ ಯಾವ್ದೋ ಸೈಕಲ್ ಇಷ್ಟ ಆತ, ಇದನ್ನ ಏನ್ ಮಾಡೋದು ಅವಾಗ ನಾನು? ನಮಗೆ ವಾಪಸ್ ಕೊಡ್ರಿ, ಕಂಡೀಷನ್ ಮೇಲೆ ಅದಕ್ಕೊಂದು ಪ್ರೈಸ್ ಹಾಕೊಟ್ಬಿಡ್ತೀವಿ. ಬೈ ಬ್ಯಾಕ್ ಆಪ್ಷನ್ಸ್ ಕೂಡ ಇದಾವೆ. ಓ, ನೀವು ತಗೊಂತೀರಿ? ತಗೋತೀವಿ ವಾಪಸ್. ಅದಕ್ಕೊಂದು ರೇಟ್ ಕೊಡ್ತೀರಿ ನಮ್ಗೆ? ನಮ್ಮಲ್ಲೇ ತಗೊಂಡಿದ್ದಂತಲ್ಲ, ಎಲ್ಲಿ ತಗೊಂಡಿದ್ರು ಬರ್ರಿ ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡೋಣ ಅಂತ. ಓ, ಅದಕ್ಕೊಂದು ರೇಟ್ ಕೊಡ್ತೀರಿ, ಉಳಿದಿದ್ದು ನಿಮ್ ಸೈಕಲ್ ಕೊಟ್ಟು ಅದ್ರ ಕಡಿಮೆ ಮಾಡ್ತೀರಿ? ಅಷ್ಟೇ. ಓ, ಬಾರಿ ಆಯ್ತಲ್ಲ. ಇವೆಲ್ಲ ನೋಡ್ರಿ, ಕಿಡ್ ಸೆಕ್ಷನ್ ಇದಾವು, ಗೇರ್ ಸೈಕಲ್ಸ್ ಇದಾವು, ಪ್ರೀಮಿಯಂ ಮಾಡೆಲ್ಸ್ ಎಲ್ಲ ಇದಾವಿಲ್ಲ. ಹುಡುಗರು ತೋರಿಸ್ಬಿಡೋಣ ಬರಪ್ಪ, ಹಠ ಮಾಡ್ತಾವು. ಸರ್ ಹುಡುಗರಿಗೆ 3,500ದಿಂದ ಸ್ಟಾರ್ಟ್ ಆಗ್ತದೆ. ಹುಡುಗರಿಗೆ 3,500? ಎಲ್ಲಿ ಇವೆಲ್ಲ? ನೋಡ್ರಿ, 3,500 ಅಷ್ಟ. ಹೌದಾ? ಸರ್ ನಿಮ್ ವ್ಯೂವರ್ಸ್ ಬಂದ್ರ 3,200 ಕೊಡ್ತೀನಿ. MRP ಬಂದಿದ್ದು 5,800. ಡಿಸ್ಕೌಂಟ್ ಎಲ್ಲ ಮಾಡಿ ನಾ ಹೋಲ್ಸೇಲ್ ಪ್ರೈಸ್ ಒಳಗೆ ಕೊಡ್ಲಿಕತ್ತೀನಿ. 5,800 ಇದ್ರೆ ಎಷ್ಟು ಕೊಡ್ತೀರಿ? 3,200. ಓಹೋ, ಬಾರಿ ಆತ. ಓಕೆ, ಮತ್ರಿ ಎಲ್ಲಿಂದ ನೋಡ್ತೀರಿ? ಅಲ್ಲಿ ನೋಡ್ರಿ, ಕಾರ್ ಇದಾವು. ಕಾರ ಮೇಲೆ ನೋಡ್ರಿ, ಮೇಲೆ. ಕಾರ್ ಕೊಡ್ತೀರಾ? ಅವು ಎಷ್ಟ್ರಿ ಸರ್? ಅವೆಲ್ಲ ನಿಮ್ಗ ಒಂದು ಮೇಡ್ ಇನ್ ಇಂಡಿಯಾ ನೋಡ್ತೀರಂತಂದ್ರ ಮಿನಿಮಮ್ ನಿಮ್ಗೆ ಒಂದು 15,000-16,000 ಆಗ್ತದೆ. ನೀವು ಇಲ್ಲ ಚೈನಾ ಮಾಲ್ ನೋಡ್ತೀರಂತಂದ್ರ ಒಂದು 7,000-8,000 ಆಗ್ತದೆ. ಅಲ್ಲ, ಅವು ಬ್ಯಾಟ್ರಿ ಅದಾವ, ಹಿಂಗ್ ಓಡ್ತಾವ್ರಿ. ಹಂಗ ನೀವು ರಿಮೋಟ್ ಕಂಟ್ರೋಲ್ ಅದ ಅದ್ರೊಳಗ. ಅಲ್ರಿ, ಇಲ್ಲೊಂದ್ ಯಾವ್ದೋ ಬೈಕ್ ಐತಲ್ಲಪ್ಪ, ಇದು ಬಾರಿ ದೊಡ್ಡದಲ್ಲ ಅದು? 8 ವರ್ಷದ ಮೇಲೆ ಇರೋರ್ಗೆ. 8 ವರ್ಷದ ಮೇಲೆ. ಇದು ಎಷ್ಟ್ರಿ? ಇದು ನಿಮ್ಗೆ ಅಷ್ಟೇ ಆಗ್ತದ್ರಿ. ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ, ನಿಮ್ಗೆ ಪಾರ್ಟ್ಸ್ ಎಲ್ಲ ಆರಾಮ್ ಸಿಗ್ತಾವು. ಹೌದಾ?
ಓಕೆ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಮಾಡ್ಕೊಡ್ತೀನಿ, ಸರ್ವಿಸ್ ಮಾಡ್ಕೊಡ್ತೀನಿ. ಹೌದಾ? ಓಕೆ ಸೂಪರ್. ಹಾಂ ಭಾರಿ ಟ್ರಿಪ್ಪು ನೀವು. ಅಷ್ಟೇ ಅಲ್ಲ, ಈ ಕಡೆ ಬರ್ರಿ. ಹಾಂ ಹೌದಾ? ಹಾಂ ಇಲ್ಲೆಲ್ಲ ನಿಮ್ಗ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಇಲ್ಲೇ ಅದ ನೋಡ್ರಿ. ಹಾಂ ಇದೊಂದು 7.5 ಆಗ್ತದ. ಹಾಂ ಹಂಗೆ ಇನ್ನು ನೋಡ್ತೀರ ಅಂತಂದ್ರೆ ಭಾಳ ಇದಾವ್ರಿ. ಈಗ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ನನ್ನ ಫೇವ್ರೇಟ್ ಮಾಡೆಲ್ ಬಂದು ಇದು ಕಾಂಟಿನೋ ಅಂತಂದು. ಹಾಂ ಟಾಟಾ ಗೊತ್ತು? ಟಾಟಾ ಹಾಂ ಹಾಂ ಟಾಟಾ ಅವ್ರದೇ ಸೈಕಲ್ ಇದು. ಟಾಟಾ ಅವ್ರದ್ದು? ಟಾಟಾ ಅವ್ರದೇ ಸೈಕಲ್. ಟಾಟಾ ಅವ್ರದ್ದು 2 ಬ್ರ್ಯಾಂಡ್ ಇದಾವು. ಹಾ. ಒಂದು ಸ್ಟ್ರೈಡರ್ ಅಂತಂದು, ಇನ್ನೊಂದು ಕಾಂಟಿನೋ. ಹಾಂ ಹಾಂ ಕಾಂಟಿನೋ ಪ್ರೀಮಿಯಂ ಮಾಡೆಲ್ ಜೊತೆಗೆ ಡೀಲ್ ಮಾಡ್ತದ. ಸ್ಟ್ರೈಡರ್ ಬಂದು ಬೇಸಿಕ್ ಮಾಡೆಲ್ ಜೊತೆಗೆ. ಓಕೆ ಟಾಟಾ ವೆರಿ ಬ್ಯೂಟಿಫುಲ್ ಮಾಡೆಲ್. ಇದೆಷ್ಟು ಲೈಟ್ ವೇಟ್ ಅದ ನೋಡ್ರಿ. ಹಾಂ ನೋಡ್ರಿ ಎಷ್ಟು ಇದಕ್ಕೆ ಎಷ್ಟಪ್ಪ? ನಮಗೆ ಅದನ್ನ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಇದನ್ನ ಎತ್ತಿದ್ರಲ್ಲ. ಹೌದು. ಸರ್ ನಿಮ್ಗೆ MRP ಬಂದು 33,000. ಇದು ನಮ್ಮ ಅಂಗಡಿಗೆ ಬರ್ಲಿ, ಒಂದು ಹೋಲ್ಸೇಲ್ ರೇಟ್ ಹಾಕೊಡ್ತೀನಿ. ಬಟ್ ನಿಮ್ ವಿಡಿಯೋ ನೋಡಿರ್ಬೇಕು, ನಿಮ್ ವಿಡಿಯೋ ಸ್ಕ್ರೀನ್ ಶಾಟ್ ತಗೊಂಬಂದು ತೋರಿಸಿರ್ಬೇಕು. ತೊಗೊಂಬಂದು ತೋರಿಸಿರ್ಬೇಕು. ಹೋಲ್ಸೇಲ್ ರೇಟ್ ಹಾಕೊಡ್ತೀನಿ, ಟೆನ್ಷನ್ ಬೇಡ. ಹೌದಾ? ಹಾಂ ಇದಕ್ಕೂ ಎಲ್ಲ ಒಟ್ಟು ನೀವು ಏನೇನು ಸೈಕಲ್ ತೋರಿಸಿದ್ರು ಅಷ್ಟಕ್ಕೂ ಲೋನ್ ಅದಾವ. ಎಲ್ಲದಕ್ಕೂ ಅವರಿ. ನೀವು 1,000 ತಗೊಂಬರೋದು, ಸೈಕಲ್ ತಗೊಂಡೋಗೋದು ಅಷ್ಟ. ಅಲ್ಲ, ಮಿನಿ ಬುಲೆಟ್ ತಗೊಂಡೋಗೋದು. ಮಿನಿ ಬುಲೆಟ್ ತಗೊಂಡೋಗೋದು. ಹಾ ಓಕೆ ಸೂಪರ್. ಹಾಂ ವ್ಯಾರಂಟಿ ಇರೋದು, ಗ್ಯಾರಂಟಿ. ರೊಕ್ಕ ನೋಡ್ಬೇಡ್ರಿ, ನೀವು ಚಲೋ ಕ್ವಾಲಿಟಿ ನೋಡ್ರಿ. ಕ್ವಾಲಿಟಿ ನೋಡ್ರಿ. ನಮ್ಮಲ್ಲಿ ಬರೋದು ಅದಕ್ಕೆ ಹೇಳ್ರಿ, ಕ್ವಾಲಿಟಿ ನೋಡ್ಕೊಂಡು. ಈಗ ಸುಮ್ನ ಆಮೇಲೆ ಇನ್ನೂ ಒಂದು ಕನ್ಫ್ಯೂಷನ್ ಆಗುತ್ತೆ ಜನಕ್ಕೆ. ಇದು ಚೈನಾ, ಇದು ಮೇಡ್ ಇನ್ ಇಂಡಿಯಾ, ಇದು ಏನಂತ ಗೊತ್ತೇ ಆಗಲ್ಲ ನಮ್ಗೆ. ಅವ್ನು ಅದೇ ರೇಟ್ ಹೇಳಿದ್ರೆ ಏನ್ ಮಾಡೋದು? ಹಂಗ ಹೇಳೋರು ಇಲ್ಲ. ಈಗ ಬ್ಯಾಟ್ರಿ ಸರ ಚಲೋ ಇಲ್ಲ, ಇದು ತಗೊಳ್ರಿ ಅಂತ ಹೇಳೋರಿಲ್ಲ ಅಂತೀನಿ. ಹೌದೌದೌದೌದು. ನಮ್ಮಲ್ಲಿ ಬರ್ರಿ, ನಾವು ಪ್ರೊಫೆಷನಲ್ಸ್ ಇದೀವಿ. ನಾನು MTB ಸ್ಪೆಷಲಿಸ್ಟ್. ನಮ್ಮಲ್ಲಿ ರೋಡ್ ಬೈಕ್ ಸ್ಪೆಷಲಿಸ್ಟ್ ಇದಾರೆ. ಪ್ರತಿಯೊಂದು ಸೆಗ್ಮೆಂಟ್ಗೂ ಒಬ್ಬೊಬ್ರು ಸ್ಪೆಷಲಿಸ್ಟ್ ಇದಾರೆ. ಅವ್ರು ಅದ್ರೊಳಗ ಕೋರ್ಸ್ ಮಾಡಿರ್ತಾರೆ. ಓಹ್, ಯಾಕೆ ಇದು ಉತ್ತಮ ಅಂತ ಹೇಳ್ತಾರೆ. ಕರೆಕ್ಟ್, ಹೌದು. ಓಕೆ. ಹಂಗಾರೆ ಸೈಕಲ್ಗೆ ನಾವು ಅನ್ಕೊಂಡಂಗೆ ಅದು ಒಂದು ಫ್ಯಾಷನ್ ಆಗಿದೆ ಮತ್ತು ಉಳಿತಾಯ ಆಗಿದೆ. ಬರೀ ನೀವು ಸೈಕಲನ್ನು ಹಣದ ದೃಷ್ಟಿಯಿಂದ ನೋಡದೆ ಆರೋಗ್ಯ ದೃಷ್ಟಿಯಿಂದ ಕೂಡ ನೋಡ್ಬೇಕು ಅಂತ. ಹೌದು, ಬಹಳ ಇಂಪಾರ್ಟೆಂಟ್ ಅದು. ನಾವು ಎಲ್ಲ ಕಳ್ಕೊಂಡ್ಮೇಲೆ ಹುಡುಕ್ತಿವಿ, ಬಟ್ ಪ್ರಯೋಜನ ಎಲ್ಲ ಕಳ್ಕೊಂಡು ಹೋಗ್ಬಿಟ್ಟಿರ್ತೀವಿ. ನೀವು ಚಿಕ್ಕ ಹುಡುಗರು ಇದ್ದಾಗ ಅವ್ರಿಗೆ ಇದರಿಂದ ಅಭ್ಯಾಸ ಮಾಡಿಸಿ, ಅವನಿಗೆ ಆಮೇಲೆ ಮತ್ತೆ ಸೈಕಲ್ ಕೊಡಿಸಿ, 1 hour ಅವನಿಗೆ ತುಳ್ಕೊಂಡು ಬಂದ್ರೆ ಒಂದು ಇದಾಗ ಆರೋಗ್ಯ ಅಲ್ವಾ? ಹೌದು ಹೌದು. ಆ ದೃಷ್ಟಿಕೋನ ಇಟ್ಕೋಬೇಕು. ಅದ್ರ ಮೇಲೆ ದುಡ್ಡು ಉಳಿಸೋಣ ಬರ್ರಿ. ಅದು ಇನ್ನ ಮಸ್ತ್ ಅಲ್ವಾ? ನಿಮ್ ಕಾರ್ಯಕ್ರಮ ಮಸ್ತ್ ಆಗಿದೆ, ಬರ್ರಿ. ಓಕೆ, ನನಗೆ ನಿಜಕ್ಕೂ ಸೈಕಲ್ ಬಗ್ಗೆ ಅಭಿಮಾನ ಪ್ರೀತಿ ಬಂತು ಇವತ್ತು. ಹಾ, ಯಾಕಂದ್ರೆ ಇಷ್ಟು ದೊಡ್ಡ ಉದ್ಯಮ ಎಷ್ಟು ಜನ ಕೆಲಸ ಮಾಡೋರು ಇದಾರೆ ಸರ್ ಇಲ್ಲಿ? ಸರ್ ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 15 ಜನ ಇದೇವೆ ಸರ್. 15 ಜನ. ನಿಮ್ಮ ಓನರ್ ಹೆಸರೇನು ಸರ್? ಸೈಯದ್ ಇಬ್ರಾಹಿಂ. ಸೈಯದ್ ಇಬ್ರಾಹಿಂ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್. ಯಾಕೆ ಅಂದ್ರೆ 15 ಕುಟುಂಬಗಳು ಬದುಕ್ತಾ ಇದೆ. ಆಮೇಲೆ ಒಂದು ಫ್ಯಾಷನ್ ಇದೆ ನೋಡ್ರಿ ಮನುಷ್ಯರಿಗೆ, ಅಲ್ವಾ? ಒಂದು ಫ್ಯಾಷನ್ ಇದೆ. ನಾನೊಂದು ಪ್ರಾಡಕ್ಟ್ ಇಂಥದ್ದನ್ನು ಕೊಡಬೇಕು. ಹೌದು. ಎಷ್ಟು ಕೋಟಿ ಬಂಡವಾಳ ಹಾಕೋರೆ ಗೊತ್ತಿಲ್ಲಪ್ಪ ಇಲ್ಲಿ. ಹೌದೌದು. ಗೊತ್ತಾ? ಓಕೆ. ಹಾ